ಬಹಳ ರುಚಿಕರವಾಗಿ ಅಷ್ಟೇ ಸುಲಭವಾಗಿ ಮಾಡುವಂಥ ಈರುಳ್ಳಿ ರೈಸ್ ಅಥವಾ ಆನಿಯನ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ. ಇದು ರಾತ್ರಿ ಉಳಿದಿರೋ ಅನ್ನದಿಂದ ಆದರೂ ಮಾಡ್ಬೋದು, ಇಲ್ಲ ಅಂತಂದರೆ ಬಿಸಿಯಾಗಿ ಮಾಡಿಟ್ಕೊಂಡಿರೋ ಅನ್ನದಿಂದ ಆದರೂ ಮಾಡ್ಬೋದು. ಮಕ್ಕಳ ಲಂಚ್ ಬಾಕ್ಸಿಗೆ ಪರ್ಫೆಕ್ಟ್ ಆಗಿರುತ್ತೆ. ಬಹಳ ಕಡಿಮೆ ಸಮಯದಲ್ಲಿ ಆಗುತ್ತೆ ಮತ್ತು ತುಂಬಾ ರುಚಿಯಾಗಿ ಇರುತ್ತೆ. ಮಾಡಲು ತುಂಬಾ ಸುಲಭ. ಮನೆಯಲ್ಲಿರುವ ಕಡಿಮೆ ಅಡುಗೆ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಮಾಡಬಹುದಂತ ಈರುಳ್ಳಿ ರೈಸ್. ಬನ್ನಿ ಸ್ನೇಹಿತರೆ, ಈ ಈರುಳ್ಳಿ ರೈಸ್ನ ಹೇಗೆ ಮಾಡೋದು ಅಂತ ನೋಡೋಣ. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಒಂದು ಲೈಕ್ ಕೂಡ ಕೊಡಿ. ನಾನಿಲ್ಲಿ ದೊಡ್ಡ ಗಾತ್ರದ 2 ಈರುಳ್ಳಿಯನ್ನು ತಗೊಂಡು ತೆಳುವಾಗಿ ಹೆಚ್ಕೊಂಡಿದ್ದೀನಿ. ಬೇಕಾದರೆ ನೀವು ಸಣ್ಣದಾಗಿ ಕಟ್ ಮಾಡ್ಕೋಬಹುದು. ಮೊದಲಿಗೆ ಇಲ್ಲಿ ಅನ್ನವನ್ನು ಮಾಡಿಟ್ಕೋಬೇಕು. ನಾನು ಇಲ್ಲಿ ಮೊದಲಿಗಿನ ಅನ್ನವನ್ನು ಉದುರಾಗಿ ಇರುವಂತೆ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಕ್ಕಂತೆ ಒಂದು ಬಾಳ್ಗೆಯನ್ನು ಇಟ್ಕೊಂಡು 2 ಸ್ಪೂನಷ್ಟು ಎಣ್ಣೆನ, ಸಾಸಿವೆ, ಜೀರಿಗೆ, ತೆಳ್ಳದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಈರುಳ್ಳಿ ಎಲ್ಲ ಕೆಂಪದಾಗಿ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಇಲ್ಲಿ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ಬಿಟ್ಟು ಶೇಂಗಾ ಆಗಲಿ, ಕಡಲೆಬೇಳೆ ಆಗಲಿ, ಉದ್ದಿನಬೇಳೆ ಆಗಲಿ ನಾನು ಏನೂ ಯೂಸ್ ಮಾಡ್ಕೊಂಡಿಲ್ಲ. ಬೇಕಾದರೆ ನೀವು ಹಾಕ್ಕೋಬಹುದು. ಇಲ್ಲಿ ಈರುಳ್ಳಿ ಮೆತ್ತಗಾಗುವವರೆಗೂ ನಾವು ಸ್ವಲ್ಪ ಕೆಂಪದಾಗಿ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಇವಾಗ ಮಸಾಲೆ ಪದಾರ್ಥಗಳಂತಂದರೆ 1 ಚಿಟಿಕೆ ಅರಿಶಿನ, 1 ಚಮಚದಷ್ಟು ಖಾರ, ಆಮೇಲೆ ಮನೆಯಲ್ಲಿರುವಂಥ ರಸಂ ಪುಡಿ ಅಥವಾ ಸಾಂಬಾರು ಪುಡಿಯನ್ನು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೊಂಡು ಬೆಲ್ಲವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಬೇಕಂದರೆ ಇಲ್ಲಿ ನಾವು ಜಾಸ್ತಿಯಾಗಿ ಹುಣಸೆ ರಸವನ್ನು ಹಾಕ್ಕೋಬೋದು. ಹುಳಿಯಾಗಿಯೂ ಚೆನ್ನಾಗಿರುತ್ತೆ. ನಾವು ಎಷ್ಟು ಪ್ರಮಾಣದೊಳಗೆ ಹುಣಸೆ ರಸವನ್ನು ಹಾಕ್ಕೊಂಡಿರ್ತೀವಿ ಅದನ್ನು ನೋಡಿಕೊಂಡು ನಾವು ಬೆಲ್ಲವನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಮಾಡಿಟ್ಕೊಂಡಿರುವ ಅನ್ನವನ್ನು ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ನಮ್ಮ ಧಾರವಾಡ ಸೈಡ್ ಇದಕ್ಕೆ ನಾವು ಹುಳಿ ಒಗ್ಗರಣೆ ಅನ್ನ ಅಂತ ಹೇಳ್ತೀವಿ. ಇದನ್ನು ಎಲ್ಲಾದರೂ ಊರಿಗೆ ಹೋಗಬೇಕಾದ್ರೆ, ಅನ್ನವನ್ನು ಮಾಡ್ಕೊಂಡು ಹೋಗಬೇಕಾದ್ರೆ ಮೊಸರನ್ನ ಮತ್ತು ಈ ಒಗ್ಗರಣೆಯನ್ನು ಕಾಯಂ ನಾವು ಅಡುಗೆ ಮಾಡಿಕೊಂಡು ಕಟ್ಕೊಂಡು ಹೋಗ್ತೀವಿ. ಇವಾಗ ಎಲ್ಲನೂ ಫ್ರೈ ಮಾಡಿಕೊಂಡು ಈ ಒಂದು ಸ್ವಲ್ಪ ಅನ್ನ ಏನಾರ ಆರಿತ್ತು ಅಂತಂದರೆ ಸ್ವಲ್ಪ ಹೊತ್ತು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಸ್ವಲ್ಪ ಬಿಸಿಯಾಗಿ ಮಾಡ್ಕೋಬೇಕು. ಉಪ್ಪು ನೀವು ನೋಡಿಕೊಂಡು ಹಾಕ್ಕೋಬೇಕು. ಇಲ್ಲಿ ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತು, ಹೀಗಾಗಿ ನಾನು ಉಪ್ಪು ಮೇಲ್ಗಡೆ ಒಂದು ಸ್ವಲ್ಪ ಹಾಕ್ಕೊಂಡು ಮತ್ತು ಇದನ್ನು ಬಿಸಿ ಮಾಡ್ಕೊಳಕತ್ತೀನಿ. ನಿಮ್ಮ ಕಡೆ ರಸಂ ಪುಡಿ ಇರಲಿಲ್ಲ ಅಂತಂದ್ರೆ, ಸಾಂಬಾರು ಪುಡಿ ಇರಲಿಲ್ಲ ಅಂತಂದರೆ ನಾವು ಇಲ್ಲಿ ಧನಿಯಾ ಪುಡಿ ಮತ್ತು ಗರಂ ಮಸಾಲನ ಹಾಕ್ಕೊಂಡು ಈ ಒಂದು ಒಗ್ಗರಣೆ ಅನ್ನನ ನಾವು ಮಾಡ್ಕೋಬೋದು. ಮಕ್ಕಳ ಸ್ಕೂಲ್ ಬಾಕ್ಸ್ಗಂತೂ ಮಾಡಿಸ್ದಂಗಿರುತ್ತೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಕೊಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.